ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಮ್ಮ ಅಪ್ಪ ಅಮ್ಮನಿಗೆ ಕರ್ಕೊಂಡು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ತೆಲಂಗಾಣದಲ್ಲಿರೋ ಕೋಲನುಪಾಕಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಶ್ರೀ ರೇಣುಕಾಚಾರ್ಯ ರೇವಣ ಸಿದ್ದೇಶ್ವರ ಜನ್ಮಸ್ಥಳ ದೇವಸ್ಥಾನ ಇದೆ. ಆ ದೇವಸ್ಥಾನ ಸುಮಾರು 2000 ಹಿಂದಿನ ದೇವಸ್ಥಾನ ಇದೆ. ಇಲ್ಲಿ 1000 ಲಿಂಗಗಳಿದ್ದಾವೆ, 18 ಮಂಟಪಗಳಿದೆ. ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ಆದರೆ ಪುರಾತನ ದೇವಸ್ಥಾನ. ವೀರಶೈವರ ದೇವಸ್ಥಾನ, ಲಿಂಗಾಯತರ ದೇವಸ್ಥಾನ, ಶ್ರೀ ರೇಣುಕಾಚಾರ್ಯರ ಜನ್ಮಸ್ಥಳ. ಈ ದೇವಸ್ಥಾನದಲ್ಲಿ ಪುರಾತನವಾದ ಗೋಪುರಗಳಿವೆ, ಮಂಟಪಗಳಿದೆ, ಲಿಂಗಗಳಿದೆ. ಸ್ವಲ್ಪ ನೋಡಿದ್ರೆ ಅಚ್ಚರಿ ಆಗೋ ಥರ ದೇವಸ್ಥಾನ ಇದೆ. ಒಂದು ಸಾರಿ ನೀವು ಇಲ್ಲಿ ಹೈದರಾಬಾದ್ ಹತ್ತಿರ ಇರೋರು ಬಂದು ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ. ತುಂಬ ಚೆನ್ನಾಗಿದೆ, ಪುರಾತನ ಕಾಲದ ದೇವಸ್ಥಾನ ಇದೆ. ಈ ದೇವಸ್ಥಾನ ತೆಲಂಗಾಣದ ಯಾದಾದ್ರಿ ಭುವನಗಿರಿ ಜಿಲ್ಲೆ ಕೋಲನುಪಾಕ ವಿಲೇಜಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಸ್ಥಾನ, ಶ್ರೀ ರೇಣುಕಾಚಾರ್ಯ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಎಲ್ಲೇ ಹೋಗಬೇಕಾದ್ರೂ ನಾವು ಹೊಸ ಜಾಗದಲ್ಲಿ ಹೋಗಬೇಕಾದ್ರೆ ಎಲ್ಲವನ್ನು ತಿಳ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಮೊದಲನೇ ಸಾರಿ ಈ ಕೋಲನುಪಾಕಕ್ಕೆ ಹೋಗ್ತಾ ಇದ್ವಿ. ಊರಲ್ಲಿ ಆಡು ಭಾಷೆಯಲ್ಲಿ ಕೋಲಿಪಾಕ್ ಅಂತ ಕರೀತಾರೆ. ಹಾಗಾಗಿ ನಾವು ಲೊಕೇಶನಲ್ಲೂ ಕೂಡ ಕೊಲ್ಲಿಪಾಕ್ ಅಂತ ಹಾಕಿದ್ವಿ. ನಾವು ಕೊಲ್ಲಿಪಾಕ ಅಂತಂದರೆ ಬೇರೆ ಯಾವುದೋ ಊರು, ಆ ಊರಿಗೆ ಹೋಗಿದ್ವಿ. ಸುಮಾರು 300 ಕಿಲೋಮೀಟ್ರ್ ದೂರ ಹೋಗ್ಬಿಟ್ವಿ. ನಮಗೂ ಗೊತ್ತಿರಲಿಲ್ಲ. ಮೊದಲನೇ ಸಾರಿ ನೋಡಿ ಇದೇ ಕೊಲ್ಲಿಪಾಕು, ಇಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ಅಲ್ಲಿಂದ ಮತ್ತೆ ತಿರ್ಗಾ ಒಂದು 400 ಕಿಲೋಮೀಟ್ರ್ ದೂರ ಬಂದ್ವಿ. ಆವಾಗ ಕೋಲನುಪಾಕ ಸಿಗುತ್ತೋ. ಈ ಶ್ರೀ ರೇಣುಕಾಚಾರ್ಯ ರೇವಣ ಸಿದ್ದೇಶ್ವರ ಜನ್ಮಸ್ಥಳದ ದೇವಸ್ಥಾನ ಇರೋದು ಕೋಲನುಪಾಕ, ತೆಲಂಗಾಣ ಯಾದಾದ್ರಿ ಭುವನಗಿರಿ ಜಿಲ್ಲೆಯ ಕೊಲ್ಲನುಪಾಕದಲ್ಲಿ ದೇವಸ್ಥಾನ ಇದೆ. ನೀವೆಲ್ಲೇ ಹೋಗಬೇಕಾದ್ರೂ ನೀಟಾಗಿ ಚೆನ್ನಾಗಿ ತಿಳ್ಕೊಂಡು ಹೋಗಿ. ಒಂದು ಸಾರಿ ಹೋದ್ರೂ ಇನ್ನೊಂದು ಸಾರಿ ಮತ್ತೆ ತಿಳ್ಕೊಂಡು ಹೋಗಿ, ಯಾರನ್ನು ಕೇಳ್ಕೊಂಡು ಹೋಗಿ. ನಾವು ಸುತ್ತಾಡಿ ಕೊನೆಗೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ನಾವು ಊರಲ್ಲಿ ಆಡು ಭಾಷೆಯಲ್ಲಿ ಒಂದು ಊರ ಹೆಸರು ಇದ್ದರೆ ಅದು ಆಡು ಭಾಷೆಗೆ ಬೇರೆ ಹೆಸರಾಗಿರುತ್ತೆ. ಇದು ಕೊಲ್ಲನುಪಾಕ. ನಾವು ಊರಲ್ಲಿ ಕೊಲ್ಲಿಪಾಕ್ ಅಂತ ಕರಿತೀವಿ. ಲೊಕೇಶನಲ್ಲೂ ಕೊಲ್ಲಿಪಾಕ್ ಅಂತ ಹಾಕಿದ್ವಿ. ಬೇರೆ ಎಲ್ಲೋ ಹೋಗಿದ್ವಿ, ಅಲ್ಲಿ ಹೋಗಿ ಕೇಳಿದ್ರೆ ದೇವಸ್ಥಾನನೇ ಇಲ್ಲ. ನಾವು ಕೇಳಿದ್ವಿ, ರೇವಣ ಸಿದ್ದೇಶ್ವರ ಜನ್ಮಸ್ಥಳದ ದೇವಸ್ಥಾನ ಇದೆ ಅಲ್ವಾ, ಅದು ಯಾವ ಕಡೆ ಇದೆ ಅಂತಂದರೆ ಅವರು ಇಲ್ಲೇ ಇಲ್ಲ, ಆ ದೇವಸ್ಥಾನನೇ ಇಲ್ಲ. ಸೋಮೇಶ್ವರ ದೇವಸ್ಥಾನ ಇಲ್ಲ, ರೇಣುಕಾಚಾರ್ಯರ ದೇವಸ್ಥಾನ ಇಲ್ಲ, ರೇವಣ ಸಿದ್ದೇಶ್ವರ ಜನ್ಮಸ್ಥಳ ಅಂತ ಇಲ್ಲಿ ಯಾವ ದೇವಸ್ಥಾನ ಇಲ್ಲ ಅಂತಂದರು. ಮತ್ತು ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಮತ್ತೆ ಲೊಕೇಶನಲ್ಲಿ ಹುಡುಕಾಡಿ ಕೊಲ್ಲನುಪಾಕ ಅಂತ ಹಾಕಿದ್ವಿ. ಆವಾಗ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಪುರಾತನ ಹಳೆಯ ದೇವಸ್ಥಾನ ಇದೆ. ಒಂದೊಂದು ಕಲ್ಲು ಕೂಡ ಅಲ್ಲಿಂದ ಚರಿತ್ರೆ ಹೇಳುತ್ತೆ, ಆ ಥರ ಇದೆ ದೇವಸ್ಥಾನ. ನಮಗೆ ಇದು ಒಂದು ಹೊಸ ಅನುಭವ ಆಯಿತು. ಯಾಕಂದರೆ ನಾವು ಈ ಲೊಕೇಶನಲ್ಲಿ ಏನು ಹಾಕ್ತೀವೋ ಅದು ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಸಿಗಲ್ಲ. ನಾವೇನೇ ಸ್ವಲ್ಪ ತಿಳ್ಕೊಂಡು ಲೊಕೇಶನಲ್ಲಿ ಹಾಕಬೇಕು ಅಂತ ಗೊತ್ತಾಯಿತು. ಇದು ಒಂದು ನಮಗೆ ಹೊಸ ಅನುಭವ ಆಯಿತು. ಭಾಷೆ ಬರಲ್ಲ, ತೆಲಂಗಾಣ, ನಾವು ಕರ್ನಾಟಕ. ಯಾರಿಗಾದ್ರೂ ಕೇಳೋಕ್ಕೂ ನಾವು ಹೊಸದಾಗಿ ಹೋಗ್ತಾ ಇದ್ದೀವಿ, ಏನೇನೂ ಗೊತ್ತಿಲ್ಲ ಆ ದೇವಸ್ಥಾನ ಬಗ್ಗೆ. ಇದು ಒಂಥರ ಹೊಸ ಅನುಭವ ಅಂದ್ಕೋಬೇಕಷ್ಟೇ. ಯಾಕಂದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ದೂರ ಹೋಗ್ತಾ ಇದ್ದೀವಿ ಅಂದರೆ ಆ ಜಾಗದ ಬಗ್ಗೆ ಸ್ವಲ್ಪ ಗೂಗಲ್ ಮಾಡಬೇಕು, ಆ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಏನಾಗಿಲ್ಲ, 1-2-3 ಗಂಟೆ ವೇಸ್ಟ್ ಆಯಿತು. ಒಂದು 300 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಸ್ವಲ್ಪ ಭಯ ಆಯಿತು, ಅಯ್ಯೋ ಯಾವ ಕಡೆ ಬಂದ್ವಪ್ಪ, ರಾತ್ರಿ ಆಗೋಯ್ತಲ್ಲ ಅಂತ. ಒಂದು 9:30-10 ಗಂಟೆ ಆಗೋಯಿತು. ನಾವು ಎಲ್ಲ ಕಡೆ ಸುತ್ತಾಡಿ ಈ ದೇವಸ್ಥಾನಕ್ಕೆ ಬರೋಕ್ಕೆ. ನಾವು ಡೈರೆಕ್ಟಾಗಿ ಊರಿಂದ ಒಂದು ಸಾರಿ ನೋಡಿದಾಗ ಹೋಗಿದ್ರೆ ಏನೋ ಒಂದು 5 ಗಂಟೆ, ಸಾಯಂಕಾಲ 5 ಗಂಟೆ 6 ಗಂಟೆಗೆಲ್ಲ ರೀಚ್ ಆಗ್ತಾ ಇದ್ವಿ. ಗೊತ್ತಿಲ್ಲ, ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿ ತಿಳ್ಕೊಂಡು ಸುಸ್ತಾಗಿ ಭಯ ಆಗಿ ಹೋದ್ವಲ್ಲ. ಅದಕ್ಕೇ ರಾತ್ರಿ ಒಂದು 9 ಗಂಟೆ 10 ಗಂಟೆ ಆಗೇ ಬಿಡ್ತು. ಏನಾಗಲ್ಲ, ನಾವು ಕೊನೆಗೆ ಏನೇ ಸುತ್ತಾಡಿದ್ರು ಏನೇ ಮಾಡಿದ್ರು ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ಮುಟ್ಟೇ ಮುಟ್ತೀವಿ. ಆ ಭಗವಂತ ಇದ್ದೇ ಇರ್ತಾರೆ.
ಇಷ್ಟೇ, ಅದು ಟೈಮ್ ಬರೋವರೆಗೂ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇರ್ತಾರೆ ಅಂತ ಅನ್ಕೋಬೇಕು ಅಷ್ಟೇ. ನಮ್ಮ ಟೈಮು 10 ಗಂಟೆಗೆ ಈ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂತ ಇತ್ತು. ಹಾಗಾಗಿ ನಾವು ಎಷ್ಟೇ ಬೇಗ ರೆಡಿಯಾಗಿ ಮನೆಯಿಂದ ಹೊರಗಡೆ ಬಂದ್ರೂ ಆ ಟೈಮ್ ಆಗೋವರೆಗೂ ಅಲ್ಲಿ ಇಲ್ಲಿ ಸುತ್ತಾಡಿನೇ ಆ ಟೈಮಿಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಂತ ಅನ್ಕೋಬೇಕು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ದರ್ಶನ ಮಾಡ್ತೀವಿ. ಇವಾಗ 10 ಗಂಟೆ ಆಯಿತು. ಎಲ್ಲ ಕಡೆ ಸುತ್ತಾಡಿ ಭಗವಂತ ಮತ್ತೆ ನಿನ್ನ ದೇವಸ್ಥಾನಕ್ಕೆ ಬಂದ್ವಲ್ಲ ಅಂತ ದೇವಸ್ಥಾನ ಗೋಪುರದ ಹೊರಗಡೆ ನಿಂತು ಕೈ ಮುಗಿತಾ ಇದ್ದೀವಿ. ಓಂ ನಮಃ ಶಿವಾಯ.